ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಸೊ ನಾಳೆ ಹಬ್ಬ ಇರೋದ್ರಿಂದ ಇಲ್ಲಿ ನಾನು ಒಂದು ಆಫರನ್ನು ಕೊಡ್ತಾ ಇದ್ದೀನಿ. ಸೊ ಈ ಆಫರ್ ಬಂದು ನಾಳೆ ಅಷ್ಟೇ ಇರುತ್ತೆ. ಸೊ ಯೂಶ್ವಲಿ ಪರ್ಸ್ನಲ್ ರೀಡಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು. ಸೊ ನಾಳೆ ಹಬ್ಬ ಇರೋದ್ರಿಂದ ನಾನು ಒಂದು ಆಫರ್ ಇಡೋಣ ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು 500ಗೆ ಈ ಒಂದು ಪರ್ಸನಲ್ ರೀಡಿಂಗನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಎಷ್ಟು ಕ್ವಶನ್ಸ್ ಬೇಕಾದರೂ ಕೇಳ್ಬೋದು, ಬಟ್ ಟೈಮ್ ಲಿಮಿಟ್ ಬಂದು 40 ಮಿನಿಟ್ಸ್ ಇರುತ್ತೆ. ಸೊ 500 ನೀವು ಪೇ ಮಾಡಿ 40 ಮಿನಿಟ್ಸಲ್ಲಿ ನೀವು ಎಷ್ಟು ಕ್ವಶನ್ಸ್ ಬೇಕಾದರೂ ನೀವು ಕೇಳ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಸೊ ನನಗೆ ಪ್ರೈಸ್ ಆಲ್ರೆಡಿ ಹೇಳಿರೋದ್ರಿಂದ ಸೊ ನೀವು ತೊಗೊಬೇಕು ಅಂತ ಇದ್ದರೆ ಮಾತ್ರ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಈ ಒಂದು ಆಫರ್ ಬಂದು ನಾಳೆವರೆಗೂ ಮಾತ್ರ ಇರುತ್ತೆ. ಓಕೆ, ಸೊ ಹಬ್ಬ ಆದಮೇಲೆ ಈ ವಿಡಿಯೋ ನೀವು ನೋಡ್ತೀರಾ, ಆಮೇಲೆ ಈ ಆಫರ್ ಇದೆಯಾ ಅಂತ ಕೇಳಿದ್ರೆ ಇರೋದಿಲ್ಲ. ಸೊ ನಾಳೆ ಮಾತ್ರ ಇರುತ್ತೆ, ಇವತ್ತಿಂದ. ಸೊ ಈ ವಿಡಿಯೋ ಇವಾಗ ಅಪ್ಲೋಡ್ ಆಗಿದೆ ಅಂತಂದರೆ ಇವತ್ತಿಂದ ಹಬ್ಬ ಮುಗಿಯೋವರೆಗೂ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಬುಕ್ ಮಾಡ್ಕೋಬೋದು. ಆಲ್ರೆಡಿ ಸ್ಲಾಟ್ಸ್ ಬುಕ್ ಆಗ್ತಾ ಇರುತ್ತೆ. ಸೊ ನೀವು ಬೇಗ ಬುಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಟೈಮಿಂಗ್ಸ್, ನಿಮ್ಮ ಸ್ಲಾಟ್ ಯಾವಾಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ಅವರ ಮನಸ್ಥಿತಿ ಏನಿದೆ, ಅವರು ನಿಮ್ಮ ಮತ್ತೆ ಮಾತಾಡಿಸ್ತಾರಾ, ನಿಮ್ಮಿಂದ ದೂರ ಆಗೋಕ್ಕೆ ರೀಸನ್ ಏನಿರ್ಬೋದು, ಹಾಗೆ ನಾಳೆ ಹಬ್ಬ ಇರೋದ್ರಿಂದ ಈ ಒಂದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ನಿಮ್ಮ ಲವ್ ಲೈಫಲ್ಲಿ ಏನಾದರೂ ಚೇಂಜಸ್ ಇದೆಯಾ, ಏನಾದರೂ ಗ್ರೋತ್ ಇದೆಯಾ, ಬೆಳವಣಿಗೆ ಇದೆಯಾ ಅಂತ ನೋಡೋಣ. ಸೊ ಕಾರ್ಡ್ಸ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು 3 ಟೈಮ್ಸ್ ಹೇಳಿ ಈ ಒಂದು ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ಕಾರ್ಡ್ ಶಫಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಫಸ್ಟಿಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಮನಸ್ಥಿತಿ ಹೇಗಿದೆ, ಸೊ ಇವಾಗಿನ ಮನಸ್ಥಿತಿ ಏನು ಅಂತ ನೋಡೋಣ. ಓಕೆ, ಅವರ ಮನಸ್ಥಿತಿ ಏನು, ಯಾವ ಕಾರ್ಡ್ಸ್ ಬರುತ್ತೆ, ಟ್ಯಾರೋ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಸೊ ನಾಳೆ ಪರ್ಸನಲ್ ರೀಡಿಂಗ್ ತೊಗೊಳಕ್ಕೆ ನೀವೇನಾದರೂ ತುಂಬ ದಿನದಿಂದ ಟ್ರೈ ಮಾಡ್ತಾಯಿದ್ರಿ, ಆಗ್ತಾಯಿರಲಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೋಬೇಡಿ. ಈ ಒಂದು ಆಫರ್ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನೀವು ತಿಳ್ಕೊಬೋದು. ಸೊ ಫಸ್ಟ್ ಕಾರ್ಡಿಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ದ ನೆಕ್ಸ್ಟ್ ಕಾರ್ಡ್ ಈಸ್ ಸ್ಟ್ರೆಂತ್ ಕಾರ್ಡ್. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಯಾಕೆ ನಿಮ್ಮಿಂದ ದೂರ ಆದರು, ಕರೆಂಟ್ಲಿ ನೀವು ದೂರ ಇರ್ತೀರಲ್ವ, ಸೊ ರೀಸನ್ ಏನು, ಯಾಕೆ ದೂರ ಇದ್ದಾರೆ, ಇನ್ನು ಯಾಕೆ ಇವರು ಇಷ್ಟು ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡ್ತಾರೆ ನೋಡೋಣ. 8 ಆಫ್ ವ್ಯಾಂಡ್ಸ್, ಏಸ್ ಆಫ್ ಪೆಂಟಿಕಲ್ಸ್, ದ ಸ್ಟಾರ್ ಕಾರ್ಡ್. ಓಕೆ, ಸೊ ಇಲ್ಲಿ ಮತ್ತೆ ಹತ್ತಿರ ಆಗ್ತಾರೆ ಅವರು, ಮತ್ತೆ ನಿಮ್ಮ ಹತ್ರ ಮಾತಾಡ್ತಾರಾ ನೋಡೋಣ. ನೈನ್ ಆಫ್ ವ್ಯಾಂಡ್ಸ್, ದ ಮೂನ್ ಕಾರ್ಡ್ ಇದೆ. ಓಕೆ, ದ ಲಾಸ್ಟ್ ಕಾರ್ಡ್, ನಿಮ್ಮ ರಿಲೇಷನ್ಶಿಪ್ಪಿನ ಫ್ಯೂಚರ್ ಏನು ಅಂತ ನೋಡೋಣ, ಯಾವ ಕಾರ್ಡ್ ಬರುತ್ತೆ ಅಂತ. ಸೊ ಏಸ್ ಆಫ್ ಕಪ್ಸ್ ಇದೆ. ಸೊ ಈ ಒಂದು ಕಾರ್ಡ್ಸನ್ನು ನಾನು ಅರೇಂಜ್ ಮಾಡ್ತೀನಿ. ಸೊ ಈ ಒಂದು ರೀಡಿಂಗಲ್ಲಿ ಫಸ್ಟ್ ಕಾರ್ಡ್ 8 ಆಫ್ ಪೆಂಟಿಕಲ್ಸ್ ಜೊತೆಗೆ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ಎರಡು ಸಹ 8 ನಂಬರ್ ಆ್ಯಂಡ್ ಆಲ್ಸೋ 8 ಆಫ್ ವ್ಯಾಂಡ್ ಸಹ ಇದೆ. ಮೇ ಬಿ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ 8 ಇರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ 8 ಇರ್ಬೋದು. ಆ್ಯಂಡ್ ಆಲ್ಸೋ ದೆರ್ ಇಸ್ ಎ ಚಾನ್ಸ್ ಮೂಲಂಕ್ ಇವರ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿದ್ರೆ ನಂಬರ್ 8 ಬರ್ಬೋದು. ಸೊ 8 ಆ್ಯಂಡ್ 1 ಚಾನ್ಸಸ್ ತುಂಬ ಇದೆ, ಯಾಕಂತ ಅಂದರೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಹಾಗೆ ಏಸ್ ಆಫ್ ಕಪ್ಸ್ ಎರಡೂ ಸಹ ಇದೆ. ಸೊ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ನೋಡೋದಾದರೆ, ಅವ್ರು ಏನು ಥಿಂಕ್ ಮಾಡ್ತಾರೆ ಅಂತ ನೋಡೋದಾದರೆ, ಸೊ ದೇ ಆರ್ ಥಿಂಕಿಂಗ್ ಅವರು ನಿಮ್ಮ ಜೊತೆ ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ರು ಅಂತ.
ಆ್ಯಂಡ್ ಆಲ್ಸೋ ಈ ಪರ್ಸನ್ ನನಗೆ ತುಂಬ ಕಂಫರ್ಟ್ನ ಕೊಟ್ಟಿದ್ದರು. ಅವರು ನಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ಸ್ವಲ್ಪ ಪೊಸೆಸಿವ್ನೆಸ್ ಇತ್ತು ಅಂತ ಹೇಳ್ತೀನಿ. ಆ್ಯಂಡ್ ದ ಇನ್ಫಿನಿಟಿ ಸಿಂಬಲ್ ಆ್ಯಂಡ್ ದ ನಂಬರ್ 8 ಇಲ್ಲಿ ರೆಪ್ರೆಸೆಂಟ್ ಆಗ್ತಿರೋದ್ರಿಂದ ಇಲ್ಲಿ ರಿಯೂನಿಯನ್ ಆಗುತ್ತಾ ಅಂತ ಅಂದರೆ ಹೈ ಚಾನ್ಸ್ ಇದೆ ರಿಯೂನಿಯನ್ ಆಗೋದು. ಆ್ಯಂಡ್ ಆಲ್ಸೋ ಈ ಒಂದು ರೀಡಿಂಗ್ ಮಾಡ್ತಾ ಇರೋದು ನಾಳೆ ಹೊಸ ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ಸೊ ಈ ಒಂದು ದಿನದಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಜನ ಇಲ್ಲಿ ರಿಚುವಲ್ಸ್ ಮಾಡ್ತಾ ಇರ್ಬೋದು. ಈ ಥರ ಏನಾದರೂ ವ್ರತ ಮಾಡೋದು ಎಲ್ಲ ಮಾಡ್ತಾ ಇದ್ದೀರಾ ನೀವು. ಆ್ಯಂಡ್ ಇಲ್ಲಿ ಯಾಕೆ ದೂರ ಆದರೂ ಮತ್ತೆ ನಿಮ್ಮನ್ನ ಮಾತಾಡಿಸ್ತಾರ ಅಂತ ಅಂದರೆ ಇಲ್ಲಿ ದ ಮೂನ್ ಕಾರ್ಡ್ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳ್ತೀನಿ. ಸೊ ಒಂದು ಥರ್ಡ್ ಪಾರ್ಟಿ ನಿಮ್ಮ ಜೀವನ ಅಥವಾ ನಿಮ್ಮ ಪಾರ್ಟ್ನರ್ ಅವರ ಜೀವನದಿಂದ ಹೊರ ಹೋದಾಗ ನಿಮ್ಮ ಹತ್ರ ಇವರು ವಾಪಸ್ ಬರ್ತಾರೆ. ಬಿಕಾಸ್ ಒಂದು ವ್ಯಕ್ತಿ ಇವ್ರನ್ನ ತುಂಬ ಮ್ಯಾನಿಪುಲೇಟ್ ಮಾಡಿದ್ದಾರೆ. ಆ್ಯಂಡ್ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡಿರ್ಬೋದು. ಅವ್ರಿಗೆ ಎಷ್ಟೇ ಟ್ರೈ ಮಾಡಿದ್ರೂ ಅಲ್ಲಿಂದ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ. ಅಥವಾ ಇವರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಗೊತ್ತಿದ್ರೂ ನೀವು ಅವ್ರನ್ನ ಪ್ರೀತಿ ಮಾಡ್ತಾ ಇರ್ಬೋದು. ನಿಮಗೆ ಟ್ರೂ ಫೀಲಿಂಗ್ಸ್ ಇವ್ರ ಮೇಲೆ ಇರ್ಬೋದು. ಆ್ಯಂಡ್ ತುಂಬ ಜನ ಇದು ರೈಟ್ ಆರ್ ರಾಂಗ್ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಲೂ ಹೇಳ್ಬೋದು. 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ದೇರ್ ಇಸ್ ಅ ಚೇಂಜ್ ಅಂತ ಹೇಳ್ತೀನಿ. ಒಂದು ಬದಲಾವಣೆ ನೀವು ನೋಡ್ತೀರಾ ಈ ಒಂದು ರಿಲೇಷನ್ಶಿಪ್ ವೈಸ್ ನೀವು ನೋಡೋದಾದರೆ. ಆ್ಯಂಡ್ ಆಲ್ಸೋ ದ ಸ್ಟಾರ್ ಕಾರ್ಡ್ ಇತ್ತು. ಸೊ ನಾನು ಅದನ್ನು ರಿವರ್ಸ್ ಮಾಡಿಟ್ಟಿದ್ದೀನಿ. ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ಒಂದು ಇಯರ್ 2026 ನಿಮಗೆ ತುಂಬಾ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ತೀನಿ. ದ ಸ್ಟಾರ್ ಕಾರ್ಡ್ ಇಲ್ಲಿರೋದ್ರಿಂದ ಈ ಪರ್ಸನ್ ನೀವು ಅವ್ರ ಜೊತೆ ಇದ್ದಾಗ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನು ತುಂಬ ಫೀಲ್ ಮಾಡ್ತಾರೆ. ನಿಮ್ಮ ಕೇರಿಂಗ್ ಇರ್ಬೋದು, ನಿಮ್ಮ ಜೊತೆ ಮಾತಾಡಿದಾಗೆಲ್ಲ ಅವ್ರಿಗೆ ತುಂಬ ಸ್ಪೆಷಲ್ ಫೀಲ್ ಮಾಡ್ತಾರೆ ನಿಮ್ಮ ಜೊತೆ ಮಾತಾಡುವಾಗ. ಮೇ ಬಿ ಅವರು ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಕರೆಂಟ್ಲಿ ಇರ್ಬೋದು. ಬಟ್ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಇರೋಕ್ಕಾಗ್ತಾಯಿಲ್ಲ. ನೀವು ಅವ್ರಿಗೆ ತುಂಬ ಇಷ್ಟ ಆಗಿದ್ದೀರಾ ಕರೆಂಟ್ಲಿ. ಅವರು ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಥರ್ಡ್ ಪಾರ್ಟಿ ಎನರ್ಜಿಲಿರೋದ್ರಿಂದ ಆ ಪರ್ಸನ್ ತುಂಬ ಟಾಕ್ಸಿಕ್ ಇರ್ಬೋದು ಅಥವಾ ಇವರನ್ನು ತುಂಬ ಮ್ಯಾನಿಪುಲೇಟ್ ಮಾಡಿರ್ಬೋದು. ಆ ಒಂದು ಚಾನ್ಸಸ್ ತುಂಬ ಇದೆ. ಆ್ಯಂಡ್ 9 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ನಿಮ್ಮನ್ನು ನೋಡಿ ತುಂಬ ಜೆಲಸ್ ಮಾಡ್ತಾ ಇರೋವಂಥ ಚಾನ್ಸ್ ಇದೆ. ಸೊ ನೀವು ಏನೇ ಮಾಡಿದ್ರೂ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಬಿ ಕೇರ್ಫುಲ್. ನೀವು ನಿಮ್ಮ ಪ್ರಾಬ್ಲಮ್ಸ್ ಅಥವಾ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಯಾರ ಹತ್ರ ಶೇರ್ ಮಾಡ್ತಾ ಇದ್ದೀರಾ ಅಂತ. ತುಂಬ ಜಲಸ್ ಎನರ್ಜಿ ಇರೋದ್ರಿಂದ ಬೇರೆಯವರ ಒಂದು ಏನು ದೃಷ್ಟಿ ಅಂತ ಹೇಳ್ತೀವಿ ಅದು ಸಹ ಇಲ್ಲಿ ನಿಮಗೆ ತುಂಬ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಏಸ್ ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಆ್ಯಂಡ್ ಆಲ್ಸೋ ಸ್ಟ್ರೆಂತ್ ಕಾರ್ಡ್ ಜೊತೆಗೆ ಈ 2 ಕಾರ್ಡ್ ಇರೋದ್ರಿಂದ ದೆರ್ ಇಸ್ ಅ ಹೈ ಚಾನ್ಸ್ ಆಫ್ ರಿಯೂನಿಯನ್ ಆ್ಯಂಡ್ ಕಮ್ಯುನಿಕೇಷನ್ಗೆ ವೆಯ್ಟ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ ಮತ್ತು ಅವರು ಮಾತಾಡಿಸ್ತಾರೆ ನಿಮ್ಮನ್ನು. ಆ್ಯಂಡ್ ಇದು ಸ್ಟಾರ್ ಕಾರ್ಡ್ ಇರೋದ್ರಿಂದ ತುಂಬ ಪೇಷನ್ಸಿಂದ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ. ನಿಮ್ಮಲ್ಲಿರುವಂಥ ಒಂದು ತಾಳ್ಮೆನೇ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದು ಮೇಜರ್ಲಿ ಬಂದು ತುಂಬ ಜನಕ್ಕೆ ಯಾರು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರೂ ನಿಮ್ಮನ್ನು ಇಲ್ಲಿ ಇಷ್ಟಪಡ್ತಾ ಇದ್ದಾರೆ ಅವ್ರಿಗೆ ತುಂಬ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ಎನರ್ಜಿಲಿ ರೆಪ್ರೆಸೆಂಟ್ ಆಗ್ತಾ ಇರೋದ್ರಿಂದ 100% ಅವರು ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಹೇಳ್ತೀನಿ. ಬಟ್ ಅವರು ಆ ಒಂದು ಸಂಬಂಧದಿಂದ ದೂರ ಆಗಬೇಕು ಅಂತಲೂ ಡಿಸೈಡ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಕಷ್ಟ ಇದೆ ಅಲ್ಲಿಂದ ಅವರು ಆಚೆ ಬರೋದಕ್ಕೆ. ಬಿಕಾಸ್ ಅದರ್ ಪರ್ಸನ್ ಇಲ್ಲಿ ತುಂಬ ಟಾಕ್ಸಿಕ್ ಇರ್ಬೋದು. ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ರಿಯೂನಿಯನ್ ಆಗುತ್ತಾ, ಕಮ್ಯುನಿಕೇಷನ್ ಆಗುತ್ತಾ ಅಂತಂದರೆ ಚಾನ್ಸ್ ಇದೆ. ಆ್ಯಂಡ್ 8 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಸೊ ಫೈನಾನ್ಷಿಯಲಿ ಇನ್ನೂ ಸ್ವಲ್ಪ ಕರೆಂಟ್ಲಿ ತುಂಬ ಕಷ್ಟ ಆಗ್ತಾ ಇರ್ಬೋದು ಅವ್ರಿಗೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿ ಇವರು ಚೀಟಿಂಗ್ ಆಗಲಿ ಈ ಥರ ಎಲ್ಲ ಮಾಡೋದಿಲ್ಲ. ಬಟ್
ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ರೆಕಾಗ್ನಿಷನ್ ಸಿಗ್ತಾ ಇಲ್ಲ ಇವ್ರಿಗೆ. ಆ್ಯಂಡ್ ರಿಲೇಷನ್ಶಿಪ್ ವೈಸಲ್ಲೂ ಸಹ ತುಂಬ ಖುಷಿ ಇಲ್ಲ ನಿಮ್ಮ ಪಾರ್ಟ್ನರ್ಗೆ. ಸೊ ಈ ಒಂದು ಎನರ್ಜಿ ಮೇ ಬಿ ಸ್ವಲ್ಪ ಜನಕ್ಕೆ ರೆಸೊನೇಟ್ ಆಗ್ಬೋದು. ಬಟ್ ಡೆಫಿನೆಟ್ಲಿ ಈ ರೀತಿ ಒಂದು ಸಿಚುವೇಶನ್ ಇದೆ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ರೆಸೊನೇಟ್ ಆಯಿತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆಗೆ ಆಫರ್ ಇರೋದನ್ನು ಮರಿಬೇಡಿ. ಸೊ ಇವತ್ತೇ ಆದಷ್ಟು ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೆ ರೀಡಿಂಗ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಯಾರಿಗೆಲ್ಲ ಸೆಂಟ್ ಎಕ್ಸ್ಪೆಡಿಟ್ ಕ್ರಿಸ್ಟಲ್, ವಿಜರ್ ಕ್ರಿಸ್ಟಲ್ ಬೇಕಿದೆ, ಸೊ ಇದೆರಡು ಬಂದು ವಿಶ್ ಫುಲ್ಫಿಲ್ಮೆಂಟ್ ಕ್ರಿಸ್ಟಲ್ಸ್ ಅಂತಲೇ ಹೇಳ್ತೀನಿ. ನಿಮ್ದು ಯಾವುದೇ ಆಸೆ ಇದ್ರೂ ನೀವು ಈಡೇರಿಸ್ಕೋಬೋದು ವಿತ್ ರೈಟ್ ಇಂಟೆನ್ಷನ್ಸ್. ಆ್ಯಂಡ್ ಯಾವ ರೀತಿ ನಾನು ಪ್ರೊಸೀಜರ್ ಹೇಳ್ತೀನಿ ಅದನ್ನು ಫಾಲೋ ಮಾಡ್ತಾ ಡೆಫಿನೆಟ್ಲಿ ನಿಮ್ಮ ಒಂದು ವಿಶಸ್ನ ಫುಲ್ಫಿಲ್ ಮಾಡ್ಕೊಬೋದು ಈ ವರ್ಷ. ಸೊ ಮಿಸ್ ಮಾಡ್ಕೋಬೇಡಿ. ಇಂಟ್ರೆಸ್ಟ್ ಇರೋರು DM ಮಾಡಿ, ನನ್ನ ಚಾನಲನ್ನು ಚೆಕ್ ಮಾಡಿ, ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ಕ್ರಿಸ್ಟಲ್ಸ್ನ ಸ್ಕ್ರೋಲ್ ಡೌನ್ ಮಾಡಿ ಅಂತ ಹೇಳ್ತೀನಿ, ಬಿಕಾಸ್ ತುಂಬ ಅಪ್ಡೇಟ್ಸ್ ಇರೋದ್ರಿಂದ ಸ್ವಲ್ಪ ಸ್ಕ್ರೋಲ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.